ಈ ಕಾಸಿಯ ಸಭಾಂಗಣದಲ್ಲಿ ನ್ಯಾಷನಲ್ ಫೆಡರೇಷನ್ ಆಫ್ ಬ್ಲೈಂಡ್ ಕರ್ನಾಟಕದ ಈ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಇವತ್ತು ನ್ಯಾಷನಲ್ ಫೆಡರೇಷನ್ ಆಫ್ ಬ್ಲೈಂಡ್ ಕರ್ನಾಟಕ ಶಾಖೆಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಇವತ್ತು ವೇದಿಕೆ ಮೇಲೆ ಇರತಕ್ಕಂಥ ಶ್ರೀ ಗೋವಿಂದರಾಜ್ ಅವರೇ, ಮೇಘನಾ ಅವರೇ, ಗಣೇಶ್ ರಾವ್ ಅವರೇ, ಸೋಮಶೇಖರ್ ಅವರೇ, ದಶರಥ್ ಅವರೇ ಮತ್ತು ಕೃಷ್ಣಮೂರ್ತಿ ಅವರೇ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ನನ್ನ ಬಂಧುಗಳೇ, ಅಣ್ಣ ತಮ್ಮಂದಿರೇ ಮತ್ತು ಅಕ್ಕ ತಂಗಿಯರೇ, ತಮ್ಮೆಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಅಂದರೆ ಇದೊಂದು ಬಹಳ ಉತ್ತಮವಾದಂಥ ಸಂಘಟನೆ. ನಾವು ನ್ಯಾಷನಲ್ ಫೆಡರೇಷನ್ ಅಂತ ಏನು ಹೇಳ್ತೇವೆ, ಕರ್ನಾಟಕ ಚಾಪ್ಟರ್ ಆಫ್ ಫೆಡರೇಷನ್ ಫಾರ್ ಬ್ಲೈಂಡ್ ಅಂತ ಏನು ಹೇಳ್ತೇವೆ, ಇದು ಹಲವಾರು ಅಂದರೆ ವಿಜುವಲ್ ಇಂಪೇರ್ಮೆಂಟ್ ಇರತಕ್ಕಂಥವ್ರಿಗೆ ಮತ್ತು ಬ್ಲೈಂಡ್ನೆಸ್ ಇರತಕ್ಕಂಥವ್ರಿಗೆ ಹಲವಾರು ಉತ್ತಮ ಯೋಜನೆಗಳನ್ನು ಮಾಡ್ತಾ ಬಂದಿದೆ. ಅಂದರೆ ಅವರಿಗೆ ಬಹಳ ಮುಖ್ಯವಾದದ್ದು ಇವತ್ತು ಬ್ಲೈಂಡ್ನೆಸ್ ಅಥವಾ ವಿಜುವಲ್ ಇಂಪೈರ್ಮೆಂಟ್ ಅಂತ ಏನು ಹೇಳ್ತೀವಿ, ಭಾರತ ದೇಶದಲ್ಲಿ ಒಂದು ಮಾಹಿತಿಯ ಪ್ರಕಾರ ಭಾರತ ದೇಶದಲ್ಲಿ ಸುಮಾರು ಬ್ಲೈಂಡ್ನೆಸ್ ಇರತಕ್ಕಂಥವರು ಸಂಖ್ಯೆ ಸುಮಾರು 50 ಲಕ್ಷ ಜನರಿಗೆ ಬ್ಲೈಂಡ್ನೆಸ್ ಇದೆ ಅಂತ ಒಂದು ಮಾಹಿತಿ. 50 ಲಕ್ಷ ಜನರಿಗೆ ಬ್ಲೈಂಡ್ನೆಸ್ ಇದೆ. ಅಂದರೆ ಪಾರ್ಷಿಯಲ್ ವಿಜುವಲ್ ಇಂಪೇರ್ಮೆಂಟು ಸುಮಾರು 3.5 ಕೋಟಿ ಜನರಿಗೆ ಇದಿದೆ. ಅಂದರೆ ಭಾರತದ ಜನಸಂಖ್ಯೆ ಸುಮಾರು 42 ಕೋಟಿ ಇರೋದ್ರಿಂದ 142 ಕೋಟಿ ಇರೋದ್ರಿಂದ ಪರ್ಸೆಂಟೇಜ್ ವೈಸು ಕಡಿಮೆ ಅನ್ನಿಸ್ಬೋದು. ಆದರೆ ಆಬ್ಸಲ್ಯೂಟ್ ನಂಬರ್ಸ್ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಸುಮಾರು 35 ಲಕ್ಷ ಜನರಿಗೆ ಇದಿರೋದು ಬಹಳ ನೋವಿನ ಸಂಗತಿ ಅಂತಲೇ ನಾನು ಹೇಳಬೇಕಾಗುತ್ತೆ. ಇದಕ್ಕೆ ಬಹಳ ಸಹಾನುಭೂತಿಯಿಂದ ನಾವು ಜನಪ್ರತಿನಿಧಿಗಳಾಗಿ ಮತ್ತು ಜವಾಬ್ದಾರಿ ಪ್ರಜೆಗಳಾಗಿ ನಾವು ಇದಕ್ಕೆ ಉತ್ತಮವಾದಂಥ ಸ್ಪಂದನೆಯನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಪ್ರತಿಯೊಂದು ಸಂಘಟನೆ ಮೇಲೂ ಕೂಡ ಇದು ಇದೆ ಅಂತ ನನ್ನ ಭಾವನೆ. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ಇದು ಕೆಲವರಿಗೆ ಹುಟ್ಟಿನಿಂದಲೇ ಬ್ಲೈಂಡ್ನೆಸ್ ಬಂದಿರುತ್ತೆ, ತಮಗೆಲ್ಲ ಗೊತ್ತಿದೆ. ಕೆಲವರಿಗೆ ಬೆಳೀತಾ ಬೆಳೀತಾ ಹಲವಾರು ಕಾಯಿಲೆಗಳಿಂದ ಇವತ್ತು ಬ್ಲೈಂಡ್ನೆಸ್ಸನ್ನು ನೋಡ್ತಾ ಇದ್ದೇವೆ. ಅಂದರೆ ಹಿಂದೆ ಯಾಕೆಂದರೆ ಇವತ್ತು ಹುಟ್ಟಿನಿಂದಲೇ ಬರತಕ್ಕಂಥ ಬ್ಲೈಂಡ್ನೆಸ್ಸು ಅದೇ ಬೇರೆ. ಈಗ ಬೆಳೆದಂತೆ ಈಗ ನಾನು ಮೇಘನಾ ಅವ್ರ ಹತ್ರ ನಾನು ಮಾತಾಡ್ತಾ ಇದ್ದೆ. ಅವರು ಈಗಾಗಲೇ ಸರ್ಕಾರಿ ಸೇವೆಯಲ್ಲಿದ್ದಾರೆ. ಅಂದರೆ ಕೆಲವರಿಗೆ ಕೆಲವು ಕಾಯಿಲೆಗಳಿಂದ ಬ್ಲೈಂಡ್ನೆಸ್ಸನ್ನು ನಾವು ನೋಡ್ತೇವೆ. ಅಂದರೆ ಸಾಮಾನ್ಯವಾಗಿ ಇದರಲ್ಲಿ ವಾಸಿ ಮಾಡತಕ್ಕಂಥ ಅಂದರೆ ಪ್ರಿವೆಂಟಬಲ್ ಬ್ಲೈಂಡ್ನೆಸ್ ಅಂತ ಏನು ಹೇಳ್ತೀವಿ, ಕೆಟ್ರಾಕ್ಟ್ ಆಗ್ಬೋದು, ಅದಕ್ಕೇನು ಸಮಸ್ಯೆ ಇಲ್ಲ, ಕೆಟ್ರಾಕ್ಟ್ ಸರ್ಜರಿ ಎಲ್ಲ ಕಡೆ ಆಗ್ತಾ ಇದೆ. ಆದರೆ ಎಷ್ಟೋ ಬಾರಿ ಈ ಆಪ್ರೇಷನ್ ಮಾಡೋದ್ರಿಂದಲೇ ಕೆಲವರಿಗೆ ಬ್ಲೈಂಡ್ನೆಸ್ ಆಗಿಬಿಟ್ಟಿರುತ್ತೆ, ಸರಿಯಾಗಿ ಮುನ್ನೆಚ್ಚರಿಕೆ ತಗೊಳ್ಳದೇ ಇದ್ದರೆ. ಸೊ ಅಂತಹ ಸಂದರ್ಭದಲ್ಲಿ ಅವರ ಸಂಪೂರ್ಣ ಜವಾಬ್ದಾರಿಯನ್ನು ಆ ಸಂಸ್ಥೆಗಳೇ ಹೊರಬೇಕು, ಅಥವಾ ಯಾವ ಆಸ್ಪತ್ರೆಗಳಲ್ಲಿ ಈ ಸಮಸ್ಯೆಗಳಾಗುತ್ತೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಅವರೇ ಹೊರಬೇಕಾಗುತ್ತೆ. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ಎಷ್ಟೋ ಸರಿ ಸೋಂಕು ಕಣ್ಣಿಗೆ ಇನ್ಫೆಕ್ಷನ್ ಆಗಿ ಕಣ್ಣು ಕಳ್ಕೊಂಡಿರೋದನ್ನ ನಾವು ನೋಡ್ತೇವೆ. ಸೊ ಅಂಥವ್ರನ್ನ ಯಾರು ನೋಡೋಂಥದ್ದು. ಸೊ ಅದಕ್ಕೋಸ್ಕರ ಇದಕ್ಕೆ ಬಹುಶಃ ಒಂದು ಯಾವುದೋ ಒಂದು ರೀತಿಯ ಒಂದು ಸ್ಕೀಮ್ ಆಗ್ಬೋದು, ಅದು ಒಂದು ಇನ್ಶೂರೆನ್ಸ್ ಕೂಡ ಬೇಕಾಗ್ಬೋದು ಅಂತ ನನ್ನ ಭಾವನೆ. ಯಾಕೆಂದರೆ ಲೈಫ್ ಇನ್ಶೂರೆನ್ಸ್ ಅಂತ ಏನು ಹೇಳ್ತೇವೆ. ಸೊ ಹೀಗಾಗಿ ಇವತ್ತು ಕೆಟರಾಕ್ಟ್ ಅದು ಪ್ರಿವೆಂಟಬಲ್ ಆಗುತ್ತೆ. ಇನ್ನು ಕೆಲವರಿಗೆ ಬೇರೆ ಬೇರೆ ಇಂಜುರೀಸ್ ಆಗುತ್ತೆ, ನಾವು ನೋಡ್ಬೋದು. ಈ ಕಾರ್ನಿಯಾ ಅಂತ ಇದಕ್ಕೆ ಇದು ಮಕ್ಕಳಲ್ಲಿ ಬಹಳ ಕಾಮನ್. ಪೆನ್ಸಿಲ್ ಉಪಯೋಗಿಸ್ತಾ ಇರ್ತಾರೆ, ಪೆನ್ ಉಪಯೋಗಿಸ್ತಾ ಇರ್ತಾರೆ, ಶಾರ್ಪ್ ಆಬ್ಜೆಕ್ಟ್ಸ್ ಚುಚ್ಚುವಂಥದ್ದು ಅಥವಾ ಎಲ್ಲೋ ಇಂಜುರೀಸ್ ಆಗೋಂಥದ್ದು. ಅದನ್ನು ಕೂಡ ನಾವು ಇವತ್ತು ಕಾರ್ನಿಯಾ ಡೊನೇಷನ್ ಇವತ್ತು ಅಂಗಾಂಗ ಇವತ್ತು ನಾವು ಅಂಗಾಂಗ ಟ್ರಾನ್ಸ್ಪ್ಲಾಂಟೇಷನ್ ಕಸಿ ಏನಿದೆ
ಮ್ಯಾಕ್ಸಿಮಮ್ ಆಗೋದು ಕಾರ್ನಿಯ ಕಸಿನೇ. ಇಡೀ ದೇಶದಲ್ಲಿ ಮ್ಯಾಕ್ಸಿಮಮ್ ಆಗೋದು ಕಾರ್ನಿಯ ಕಸಿನೇ, ಅದೇನು ಇದಿಲ್ಲ. ಹಾಗಾಗಿ ಇವತ್ತು ಬಹಳ ಮುಖ್ಯವಾದದ್ದು, ಈ ಸಕ್ಕರೆ ಕಾಯಿಲೆ ಸರಿಯಾಗಿ ನಿಯಂತ್ರಣ ಮಾಡದೇ ಇದ್ದರೆ ಕೂಡ ಕೊನೆಗೆ ಅಂದರೆ ವಯಸ್ಸಾದ ಮೇಲೆ ಬ್ಲೈಂಡ್ನೆಸ್ ಬಂದ್ಬಿಡುತ್ತೆ. ಡಯಾಬಿಟಿಕ್ ರೆಟಿನೋಪತಿ ಅಂತ ಏನು ಹೇಳ್ತೀವಿ. ಸೊ ಅದರಿಂದ ಇವೆಲ್ಲ ಪ್ರಿವೆಂಟಬಲ್ಲು. ಅಂದರೆ ಒಂದು ಕೆಟ್ರಾಕ್ಟ್ ಆಗ್ಬೋದು, ಅಥವಾ ಕಾರ್ನಿಯಕ್ಕೆ ಇದನ್ನು ಇಂಜುರಿ ಆದಂಥದ್ದು. ಸೊ ಈಗ ನಂತರ ಇದು ಸಕ್ಕರೆ ಕಾಯಿಲೆ ಸರಿಯಾಗಿ ನಿಯಂತ್ರಣದಲ್ಲಿದ್ದರೆ, ಯಾಕೆಂದರೆ ಸಕ್ಕರೆ ಕಾಯಿಲೆ ಇದ್ದವ್ರು ಏನಾಗುತ್ತೆ, ಯಾವಾಗಲೂ ಬರೀ ಬ್ಲಡ್ ಶುಗರ್ ಮಾತ್ರ ಚೆಕ್ ಮಾಡ್ಕೋತಾ ಇರ್ತಾರೆ, ಅಥವಾ ಮ್ಯಾಕ್ಸಿಮಮ್ ಹಾರ್ಟ್ ಬಗ್ಗೆ ಅವ್ರಿಗೆ ಬಹಳ ಭಯ ಇರುತ್ತೆ, ಅದು ಚೆಕ್ ಮಾಡ್ಕೊತಾರೆ. ಅದ್ರ ಜೊತೆಗೆ ಕಿಡ್ನಿದು ಚೆಕ್ ಮಾಡ್ಕೋತಾರೆ. ಆದರೆ ಕಣ್ಣನ್ನು ಪರೀಕ್ಷೆ ಮಾಡ್ಕೊಳ್ಳಲ್ಲ ಅವರು ಯಾವಾಗಲೂ ಸಕ್ಕರೆ ಕಾಯಿಲೆ ಇದ್ದವರು. ಅದರಿಂದ ಸಕ್ಕರೆ ಕಾಯಿಲೆ ದೀರ್ಘಕಾಲದಿಂದ ಯಾರಿಗಿರುತ್ತೆ ಅವ್ರಿಗೆ ಕಣ್ಣಿನ ಪರೀಕ್ಷೆ ಬಹಳ ಮುಖ್ಯ. ಪ್ರತಿ ವರ್ಷ ಅವರ ರೆಟಿನಾವನ್ನು ಅವರು ಅಥವಾ 2 ವರ್ಷಕ್ಕೊಂದ್ಸರಿ ಚೆಕ್ ಮಾಡಿಕೊಂಡ್ರೆ, ಅಂದರೆ ನಾವು ಯಾವ ರೀತಿ ಇದನ್ನು ತಡೆಗಟ್ಟಬಹುದು ಅದು ಮುಖ್ಯ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್, ಪ್ರಿಕಾಷನ್ ಈಸ್ ಸ್ಟಿಲ್ ದ ಬೆಸ್ಟ್ ಅಂತ ಹೇಳ್ತೇವೆ. ಆದರೆ ಇನ್ನೊಂದು ವಿಭಾಗ ಇದು ಆಯಿತು, ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು. ಅದನ್ನು ಯಾವ ರೀತಿ ಬ್ಲೈಂಡ್ನೆಸ್, ಇದು ಕೆರಟಕೋನಸ್ ಅಂತ ಹೇಳ್ತೇವೆ. ಆದರೆ ದುರದೃಷ್ಟವಶಾತ್ ಅನ್ಫಾರ್ಚುನೇಟ್ ಆಗಿ ಇನ್ನು ಕೆಲವು ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಅದು ಒಂದು ರೆಟಿನೈಟಿಸ್ ಪಿಗ್ಮೆಂಟೋಸ್ ಆಗ್ಬೋದು, ಅದು ಫ್ಯಾಮಿಲಿ ಇಸ್ ಹೆರಿಡಿಟ್ರಿ ಡಿಸೀಸ್ ಆಗ್ಬೋದು, ಇನ್ನು ಕೆಲವರಿಗೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಅಂತ ಆಗ್ಬೋದು. ಸೊ ಇನ್ನು ಕೆಲವು ಬೈ ಬರ್ತೆ ಆಗಿರುತ್ತೆ. ಸೊ ಅಂಥವ್ರಿಗೆ ಯಾವ ರೀತಿಯ ನಾವು ಸಹಕಾರ ಮಾಡ್ಬೋದು, ಅದನ್ನು ಇವತ್ತು ನಮ್ಮ ಕರ್ನಾಟಕ ಚಾಪ್ಟರ್ ಆಫ್ ಫೆಡರೇಷನ್, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಈಗಾಗಲೇ ನಮ್ಮ ಅಗರ್ವಾಲ್ ಅವರು ಹೇಳಿದರು ಯಾವ ರೀತಿ GST ಸಮಸ್ಯೆ ಇದೆ ಕೇಂದ್ರ ಅದಕ್ಕೋಸ್ಕರ ನಾನು ಅಗರ್ವಾಲ್ ಅವರಿಗೆ ಮತ್ತು ಈ ಫೆಡರೇಷನ್ನಲ್ಲಿ ನಾನು ನನ್ನ ಮನವಿ ಏನು ಅಂದರೆ, ಮೈ ರಿಕ್ವೆಸ್ಟ್ ಫಾರ್ ದಿ ಫೆಡರೇಷನ್ ಈಸ್ ಯು ಗಿವ್ ಎ ಲಿಸ್ಟ್ ಆಫ್ ಯುವರ್ ರಿಕ್ವೈರ್ಮೆಂಟ್ಸ್. What are the amendments to be done and what exactly is to be done. So, what are your requirements, what are your needs, is there any change in the policy is required. You give me your list of requirements or policy changes or any other financial support. Certainly I will take up this issue with the Ministry of Social Justice and Empowerment. And because I also happens to be a member for disability program. I am also happens to be a member of the disability program. So because helping blind people is like actually if you help blind people, there is no need to go to temples. There is no need to go to temples. And there is no need to worship any god. There is no need to read books, epics, whether it is Bible, whether it is Bhagavad Gita, or whether it is Quran. I think this is where the society should have sympathy, should have empathy, should have compassion for the blind people. There's no question. But this so-called empathy should not be on the lips. It should be in practice. It should not be on the lips, it should be on practice. Certainly what best can be done from the government and of course NGOs are already playing a very important role in empowering the blind with vision, or empowering them with respect to providing them jobs and all. We see how best we can take this forward. The NGOs, Lions Club agbodu, Rotary agbodu. So you just of course already I am told they are already helping the blind people. So whether you have got any specific project that can be undertaken by the Rotary, because I am very close to the Rotary, because with the help of Rotary, when I was the director of Jayadeva Institute of Cardiovascular Sciences, we have performed more than 10,000 heart surgeries for the children with the support of Rotary. So Rotary is extremely generous. They have a kind heart, and they always take up this humanitarian cause. So
helping the providing assistance to blind is not just a joy. I think it is our responsibility actually. It is societal responsibility to provide all assistance to the blind association, because this is where, because most important, of course, this association is celebrating 217th birth anniversary of Louis Braille, who has virtually revolutionized the the reading or the learning of blind people. So she can be called as mother of alphabets for you. She can be called as mother of, she has given the alphabets for the blind people, for, I mean, virtually she has opened the door for education, learning, and it is a alphabet for learning, it is alphabet for reading, and also, and most important, we have to bring the blind people into the mainstream of the society. This is very, very important. See, about 2 months back, I received a representation from one of the IAS officer. His name is Kempavanaya. Kempavanaya is an IAS officer in the West Bengal cadre. He comes from our constituency, Kunigal anta, Bangalore rural. Kunigal is also a segment of Bangalore rural. Yes, he is 100% blind. He is 100% blind, and his request is he should get transferred to Karnataka cadre. In fact, I took personally his representation to the Ministry of Science and Technology, Mr. Jitendra Singh. I had requested, pleaded him. See, he is the only AS cadre officer from the state with 100% blindness. He should be transferred to Bangalore. So far, it has not happened, but I will continue to pursue that. See, I think there's a very popular saying: eyes are useless when mind is blind. There are so many people who have got excellent vision, but they have blindness in their brain, and it's of no use. See, what is amazing about blind people, I'm not trying to just overblow things out of proportion. I think blind people with blindness have got extraordinary willpower, extraordinary attention. So a lot of attention, their attention span is excellent, and so nowadays we need to incorporate somehow artificial intelligence into the management of blindness. Artificial intelligence may be expensive, because nowadays I have read and also I have heard that those artificial intelligence apps have come, devices have come, and that's where they get a real environmental picture and they can recognize the objects. So probably a time has come, we have to incorporate artificial intelligence into the management of these people who are 100% blind, so that, because we need to provide them some opportunities for employment also, so that they can earn their livelihood, they can stand on their own independence. Because the most important thing, whatever we do for the blind, is you have to make sure that they are included in the mainstream, and societal inclusion is very important. And at the same time, we have to see how best we can provide some job opportunities fitting into a particular, according to their educational qualification. And so artificial intelligence is going to revolutionize the way we manage the blind people in future. So probably I was told those cameras, if you wear those apps and devices, so almost you get an illusion of as if you are having a vision. But I think there are many achievers. See, there is a difference between vision and visionary. There are some, of course, we have seen people who have got an excellent vision, but they are not visionaries.
But there are some people who don't have vision, unfortunately, but they have a great visionaries. That is, vision and visionaries are separate. Just because my vision is excellent, that doesn't mean they have visionary. Visionary means they have got an attitude of building the nation. They have an attitude of, doing some progressive work for the society. Or, they are going to really motivate and inspire the younger generations. And they take part in nation building. Those are the visionaries. They always go for development and progressive thinkers. For example, of course, every one of you, ತಮಗೆಲ್ಲ ಗೊತ್ತಿದೆ, ಪಂಡಿತ್ ಪುಟ್ಟರಾಜು ಗವಾಯಿ. ಸೊ ಅದರಿಂದ, and another important thing, ಬಿಕಾಸ್ ಪುಟ್ಟರಾಜು ಗವಾಯಿ ಅವರು ದೇಶಕ್ಕೆ ಯಾವ ರೀತಿ ಕೊಡುಗೆ ಕೊಟ್ಟರು. ಸೊ ಇವತ್ತು ನಮ್ಮ ರಾಮನಗರ, ನಮ್ಮ ಕಾನ್ಸ್ಟಿಟ್ಯೂನ್ಸಿಲೇ ಬರುತ್ತೆ, ಆದಿಚುಂಚನಗಿರಿ ಕಾಲೇಜಿಂದ ಒಂದು ಬ್ಲೈಂಡ್ ಸ್ಕೂಲ್ ನಾನು ಹೋಗಿ ನೋಡಿದ್ದೇನೆ ಅಲ್ಲಿ. ಸೊ ಅವ್ರಿಗೆಲ್ಲ ಯಾವ ರೀತಿ ಸಪೋರ್ಟ್ ಕೊಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ. ಸೊ ಡೆಫಿನೆಟ್ಲಿ ವಿ ಆರ್ ಹಿಯರ್ ಟು listen to your grievances, number one. We are here to solve your problems also. See, we have to find out solutions for a problem. And one should be positive, one should be sympathetic. And anyway, as a blind association, you have your own recommendations, you have your own requirements. So give me a copy of those things today itself, or maybe after a couple of days. But certainly we will work together. So because there's a very popular saying, coming together is the beginning, working together is success, and coming together is the beginning, keeping together is progress, and working together is success. So we need to work together. And again, we have to see how best we can prevent early recognition of visual impairment is extremely important, so that precautions can be taken. And yes, there are some congenital blindness, that's where we have to this thing. And most important is we have to mobilize various resources from various charitable organizations. There are people who can really donate. If you have got any proper plan, if you have got any project, we can always do that. So I think certainly justice has to be done, and really that is the alphabet for learning, alphabet for education, alphabet for empowering, and also creating job opportunities. So definitely we are all with you. Certainly we will work together and see how best we can bring lights into your life, how best we can bring lights into your life. And again, see, that's what, in fact, I've always seen people with blindness crossing the road. I have seen, if there is any group of people who are following strictest traffic rules, it's only blind people. It's only, if there is any group of people who are following strict rules, is the blind people. So I think this is where, see, if God closes one door, He always opens the next door. But we have to keep looking at the second door where God has opened. So definitely helping the blind is like certainly like worshipping the God, and we have to see gods in blind people. That is my, because as director of Jayadeva Institute of Cardiovascular Sciences, during my period of 18 years as a director, we have treated close to 75 lakh outpatients and 8 lakh operations. This is not just a number I'm talking. I'm not talking about services, but most important, nobody has gone untreated for the want of money.
Everybody was taken, whether they have money, no money, documents, no document, insurance or no insurance, they were all taken care. Because I think this is where we have to have a humanistic approach, and kindness makes the person most beautiful. See, what we need is not beautiful faces, what we need is beautiful hearts. So this is where very, very important. So certainly we'll take up your cause with all empathy, we'll take up your cause with all responsibility and see that. And in fact, I personally think, because I have right from, in fact, I have told on many forum, my VIPs to my house is not rich people, it is all underprivileged and poor people are my VIPs. So like that, so today I consider blind people are my VIPs. So thank you very much.